ಇನ್ನು ಕಲಬುರಗಿ ಜಿಲ್ಲೆಯಲ್ಲಿ ಬಿಸಿಯೂಟಕ್ಕೂ ಕೂಡ ಸಿಲಿಂಡರ್ನ ಬಿಸಿ ತಟ್ಟಿದೆ. ಶಾಲೆಗಳಲ್ಲಿ ಕೊಡುವಂತಹ ಬಿಸಿಯೂಟ ತಯಾರಿಸೋದಕ್ಕೆ ಸಿಲಿಂಡರ್ ಅಭಾವ ಇದೆ. ವಿಜಯನಗರ ಸರ್ಕಾರಿ ಶಾಲೆಯಲ್ಲಿ ಸಿಲಿಂಡರ್ಗಳ ಅಭಾವ ಈ ಸಮಸ್ಯೆ ಸೃಷ್ಟಿ ಮಾಡಿದೆ. 500ಕ್ಕೂ ಹೆಚ್ಚು ಮಕ್ಕಳ ಬಿಸಿಯೂಟಕ್ಕೆ ಈಗ ಸಿಲಿಂಡರ್ ಪೆಟ್ಟು ಬೀಳ್ತಾ ಇದೆ. ಗ್ಯಾಸ್ ಪೂರೈಕೆ ಆಗದೇ ಇದ್ರೆ ಸೌದೆ ಒಲೆನೇ ಗತಿ ಅಂತ ಶಿಕ್ಷಕರು ಅಳಲು ತೋಡ್ಕೊಂಡಿದ್ದಾರೆ. ಅಲ್ಲಿ ಮಕ್ಕಳಿಗೆ ಪ್ರತಿನಿತ್ಯ ಅಡುಗೆ ಮಾಡಿ ಬಿಸಿಯೂಟ ನೀಡಲಾಗ್ತಾ ಇತ್ತು. ಬಟ್ ಈಗ ಅದಕ್ಕೆ ತೊಂದರೆ ಆಗ್ತಾ ಇದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ದತ್ತಾತ್ರೇಯ ಪಾಟೀಲ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನೋಡಿ. ಇಸ್ರೇಲ್ ಮತ್ತು ಇರಾನ್ ಮಧ್ಯೆ ನಡೀತಾ ಇರತಕ್ಕಂಥ ಯುದ್ಧ ಸದ್ಯ ಶಾಲಾ ಮಕ್ಕಳ ಬಿಸಿಯೂಟದ ಮೇಲೂ ಕೂಡ ಪರಿಣಾಮ ಬೀರುವಂಥ ಸಾಧ್ಯತೆ ಇದೆ. ಯಾಕೆಂತಂದರೆ ಸದ್ಯ ಕಲಬುರಗಿ ನಗರದಲ್ಲಿರ್ತಕ್ಕಂಥ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಏನಿದೆ ಆ ಶಾಲೆಯಲ್ಲಿ ಸದ್ಯ ಕೇವಲ 2 ಸಿಲಿಂಡರ್ಗಳು ಮಾತ್ರ ಬಾಕಿ ಉಳಿದಿರ್ತಕ್ಕಂಥದ್ದು. ಅಂದರೆ ಏನು ಇವತ್ತು ಮಧ್ಯಾಹ್ನದೊತ್ತಿಗೆ ಏನು ಅಂತಾರೆ ಆ ಸಿಲಿಂಡರ್ಗಳು ಕೂಡ ಖಾಲಿಯಾಗುವಂಥ ಹಿನ್ನೆಲೆಯಲ್ಲಿ ಸದ್ಯ ಇಲ್ಲಿನ ಏನು ಅಡುಗೆ ಸಿಬ್ಬಂದಿ ಏನಿದ್ದಾರೆ ಇವರು ಕೂಡ ಅಡುಗೆ ಏನು ಸೌದೆ ಒಲೆಯನ್ನೇ ಏನು ಅಂತಂದರೆ ಮಾಡಬೇಕು ಅನ್ನೋಂಥ ಸ್ಥಿತಿ ಒದಗಿತ್ತಂದು. ಯಾಕೆಂತಂದರೆ ಕಳೆದ 2-3 ದಿನಗಳಿಂದನೂ ಕೂಡ ಏನು ಈ ಶಾಲೆಗಳಿಗೆ ಅಂದರೆ ಬಿಸಿ ಊಟದ ಸಿಲಿಂಡರ್ಗಳೇನು ಸಪ್ಲೈ ಮಾಡ್ತಿದ್ರು ಆ ಸಪ್ಲೈ ಮಾಡೋರಿಗೆ ಮಾಹಿತಿ ನೀಡಿದರೂ ಕೂಡ ಇಲ್ಲಿವರೆಗೂ ಆ ಸಿಲಿಂಡರ್ಗಳು ಶಾಲೆಗೆ ಪೂರೈಕೆ ಆಗಿಲ್ಲ. ಹೀಗಾಗಿ ಏನು ಸ್ವಲ್ಪ ಪ್ರಮಾಣದಲ್ಲಿ ಏನು ಸಿಲಿಂಡರ್ ಉಳಿದಿದೆ ಅದರಲ್ಲೇ ಅಡುಗೆ ಮಾಡ್ತಾ ಇರ್ತಕ್ಕಂಥದ್ದು. ಇವಿಷ್ಟು ಖಾಲಿ ಆದರೆ ಸದ್ಯ ಮತ್ತೆ ನಾವು ಸೌದೆ ಒಲೆಯನ್ನೇ ಏನು ಅಂತಾರೆ ನೆಚ್ಕೊಳ್ಬೇಕಾಗುತ್ತೆ, ಸೌದೆ ಒಲೆಯಲ್ಲಿ ಏನು ಅಡುಗೆ ಮಾಡಬೇಕಾಗುತ್ತೆ ಅನ್ನುವಂಥ ಒಂದು ಮಾಹಿತಿಯನ್ನು ಸದ್ಯ ನೀಡ್ತಾ ಇರ್ತಕ್ಕಂಥದ್ದು. ಯಾಕೆಂತಂದರೆ ಸುಮಾರು 500ಕ್ಕೂ ಹೆಚ್ಚು ಜನ ವಿದ್ಯಾರ್ಥಿಗಳು ಈ ಶಾಲೆಯಲ್ಲಿ ಓದ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ಊಟ ಹಾಕಬೇಕು ಮತ್ತು ಅವ್ರು ಯಾರೂ ಕೂಡ ಏನು ಹಸಿವಿನಿಂದ ಇರಬಾರ್ದು ಅನ್ನೋವಂಥ ಒಂದು ಉದ್ದೇಶದಿಂದ ಸದ್ಯ ಅವರು ಏನು ಇಡೀ ಮಕ್ಕಳಿಗೂ ಕೂಡ ಊಟ ಹಾಕಲೇಬೇಕು ಅನ್ನೋವಂಥ ಒಂದು ಉದ್ದೇಶದಿಂದ ಸದ್ಯ ಅವ್ರನ್ನ ಏನು ಯಾವುದೇ ಕಾರಣಕ್ಕಾಗಿ ಈ ಸಿಲಿಂಡರ್ ಹೋದರೂ ಕೂಡ ಅಂದರೆ ಸಿಲಿಂಡರ್ ಪೂರೈಕೆ ಸ್ಥಗಿತ ಆದರೂ ಕೂಡ ಸೌದೆ ಒಲೆಯಲ್ಲಿ ಅವ್ರನ್ನ ಊಟ ಹಾಕಬೇಕು ಅನ್ನೋವಂಥ ಒಂದು ನಿರ್ಧಾರ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಏನು ಕಳೆದ 2-3 ದಿನಗಳಿಂದ ಸಿಲಿಂಡರ್ ಖಾಲಿ ಆಗ್ತಿದೆ, ಸಿಲಿಂಡರ್ ಸಪ್ಲೈ ಮಾಡಿ ಅಂತ ಮನವಿ ಮಾಡಿದ್ರು ಕೂಡ ಇಲ್ಲಿವರೆಗೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಸಿಲಿಂಡರ್ ಸಪ್ಲೈ ಮಾಡಿಲ್ಲ. ಹೀಗಾಗಿ ವಿದ್ಯಾರ್ಥಿಗಳಿಗೆ ಯಾವುದೇ ಕಾರಣಕ್ಕಾಗೂ ಊಟ ನಿಲ್ಲಿಸಬಾರ್ದು ಅಂತೇಳಿ ಸೌದೆ ಒಲೆ ಮೊರೆ ಹೋಗುವಂಥ ಸ್ಥಿತಿ ಬಂದಿರತಕ್ಕಂಥದ್ದು. ಖುದ್ದು ನಮ್ಮ ಜೊತೆಗೆ ಇಲ್ಲಿನ ಶಿಕ್ಷಕರಿದ್ದಾರೆ, ಏನು ಹೇಳ್ತಾರೆ, ಯಾವಾಗ ಈ ಸಿಲಿಂಡರ್ಗೆ ಅಭಾವ ಸೃಷ್ಟಿಯಾಯಿತು ಅಂತ. ಸರ್, ಈಗ ಎಷ್ಟು ದಿನದಿಂದ ಈ ಸಿಲಿಂಡರ್ ನಿಮಗೆ ಖಾಲಿ ಆಗ್ತಿದೆ ಅಂತ ನೀವು ಮಾಹಿತಿ ಕೊಟ್ಟು ಎಷ್ಟು ದಿನ ಆಯಿತು ಅಂತ? ಸರ್, ನಾನು ನಿನ್ನೆನೇ ಕೊಟ್ಟೀನಿ ಮಾಹಿತಿ. ಸಿಲಿಂಡರ್ ಅನ್ಬಲ್ ಮುಗಿತಾ ಇದೆ ಸರ್, ಅದಕ್ಕೆ ನನಗೆ ಸಿಲಿಂಡರ್ ಬೇಕು ನಾಳೆ ಅಂತಂದಾಗ ಅವರು ಸಿಲಿಂಡರ್ದವ್ರು ಏನು ಹೇಳ್ದ ಇದು ದುಕಾನ್ದವ್ರು ಏನು ಹೇಳಿದ್ರಪ್ಪ ಅಂದರೆ, ಸಲ ಸಿಲಿಂಡರ್ ಜರ ಅಭಾವ ಅದ, ನಿಮಗೆ ಬೇಕಾದರೆ ನಾಳೆ ನಾವು 1 ಅಥವಾ 2 ನಿಮ್ಗೆ ಅಡ್ಜಸ್ಟ್ ಮಾಡ್ತೀವಿ. ನನಗೆ ಡೈಲಿ 2 ಸಿಲಿಂಡರ್ ಮ್ಯಾಗ ನಂದು ಅಡುಗೆ ಆಗ್ತಕ್ಕಂಥ ಮಕ್ಕಳಿಗೆ ಬೇಕು ಸರ್. ಅಲ್ಲ, ಎಷ್ಟು ಜನ ಸ್ಟೂಡೆಂಟ್ಸ್ ಇಲ್ಲಿ ಊಟ ಮಾಡ್ತಾರೆ? ಇಲ್ಲಿ ಸುಮಾರು ನನ್ನ ಮೇಲೆ ದಾಖಲೆ ಇರೋದು 532. ಅದರಲ್ಲಿ ಸುಮಾರು ಏನಪ್ಪ ಅಂದ್ರೆ 400-425 ತನಕ ಊಟ ಮಾಡ್ತಾರೆ ಸರ್. ಕೆಲವು ಹುಡುಗರು ಮನೆಯಿಂದ ತಂದು ಊಟ ಮಾಡ್ತಾರೆ ಸರ್. ಅಕಸ್ಮಾತ್ ನಾಳೆನೂ ಸಿಲಿಂಡರ್ ಬರಲಿಲ್ಲ ಅಂದ್ರೆ ಏನು ಗತಿ, ಏನು ಮಾಡ್ತಾರೆ ಅಂತ? ಇಲ್ಲ, ಅವರು ಸಿಲಿಂಡರ್ ಕಳಿಸ್ತೀವಿ ಒಂದು 3-3:30 ಅಂತೇಳಿ ಅಂದ್ರೆ ಭರೋಸೆ ಕೊಟ್ಟರೆ ಸರ್. ಅದು ಒಂದು ವೇಳೆ ಬರಲಿಲ್ಲಪ್ಪ ಅಂತಂದ್ರೆ ನಾವು ಏನಾದರೂ ವ್ಯವಸ್ಥೆ ಮಾಡಿಗೆಸಿಂದ್ರೆ ಮಾಡ್ತೀವಿ. ಅನಿರೀಕ್ಷಿತವಾಗಿ ಯಾವುದೇ ವ್ಯವಸ್ಥೆ ಆಗಲಿಲ್ಲಪ್ಪ ಅಂತಂದ್ರೆ ಕಟ್ಟಿಗೆ ಮೇಲೆ ಆದರೂ ನಾವು ಮಕ್ಕಳಿಗೆ ಅಡುಗೆ ಮಾಡಿಗೆಸಿ ಊಟ ಹಾಕಿಸ್ತೀವಿ ಸರ್. ಕ್ಯಾಮ್ರಾ ಪರ್ಸನ್ ವಿಜಯ್ ಜೊತೆ ದತ್ತಾತ್ರೇಯ ಪಾಟೀಲ್, TV9 ಕಲಬುರಗಿ. ದೆಹಲಿಯ ಹೈಕೋರ್ಟ್ಗೂ ಕೂಡ ಸಿಲಿಂಡರ್ನ ಎಫೆಕ್ಟ್ ತಟ್ಟಿದೆ. ವಕೀಲರ ಕ್ಯಾಂಟೀನ್ನಲ್ಲಿ LPG ಕೊರತೆಯಿಂದ ಸಮಸ್ಯೆ ಎದುರಾಗಿದೆ. ಶಾಲೆಗಳು, ಹೋಟೆಲ್ಗಳು, ಪ್ರವಾಸಿ ತಾಣಗಳು, ಮೀನುಗಾರಿಕೆ, ಕೋರ್ಟ್ಗಳಿಗೂ ಕೂಡ ಸಿಲಿಂಡರ್ ಬಿಸಿ ತಟ್ಟಿದೆ. LPG ಕೊರತೆಯಿಂದ ಆಹಾರ ಸೇವೆಗಳಲ್ಲಿ ವ್ಯತ್ಯಯ ಉಂಟಾಗಿದೆ. ವಕೀಲರು, ಸಿಬ್ಬಂದಿ, ಸಂದರ್ಶಕರಿಗೆ ನೀಡುವಂತಹ ಊಟವನ್ನು ಬಂದ್ ಮಾಡಲಾಗಿದೆ. ಮುಂದಿನ ಸೂಚನೆ ಬರುವವರೆಗೂ ಕೂಡ ಊಟ ತಯಾರಿಕೆ ಸ್ಥಗಿತವಾಗಿರುತ್ತೆ. ಇಲ್ಲಿ ಸ್ಯಾಂಡ್ವಿಚ್, ಸಲಾಡ್, ಹಣ್ಣು ಮತ್ತು ಲಘು ಉಪಹಾರಗಳು ಮಾತ್ರ ಲಭ್ಯ ಇರುತ್ತೆ. ಯಾವುದಕ್ಕೆ ಗ್ಯಾಸ್ ಬಳಕೆಯ ಅವಶ್ಯಕತೆ ಇರೋದಿಲ್ವಲ್ಲ ಅಂಥ ಉಪಹಾರದ ವ್ಯವಸ್ಥೆ ಮಾತ್ರ ಇಲ್ಲಿ ಸಿಗ್ತಾ ಇದೆ. ಬಿಟ್ಟರೆ ಗ್ಯಾಸ್ ಸಿಲಿಂಡರ್ಗಳನ್ನು ಬಳಸಿಕೊಂಡು ತಯಾರಿಸಲಾಗ್ತಾ ಇದ್ದಂತಹ ಆಹಾರ ಪದಾರ್ಥಗಳಿಗೆ ಸದ್ಯಕ್ಕೆ ಈಗ ಬ್ರೇಕ್ ಬಿದ್ದಿದೆ. ಮುಂದಿನ ಸೂಚನೆವರೆಗೂ ಕೂಡ ಇದೇ ರೀತಿಯಾದಂಥ ಪರಿಸ್ಥಿತಿ ಮುಂದುವರಿಯುತ್ತೆ ಅನ್ನೋ ಸೂಚನೆ ಕೊಟ್ಟಿದ್ದಾರೆ. ದೆಹಲಿ ಹೈಕೋರ್ಟ್ನಲ್ಲಿ ನಿರ್ಮಾಣ ಆಗಿರುವಂಥ ಪರಿಸ್ಥಿತಿ ಇದು. ಅಲ್ಲಿ ವಕೀಲರ ಕ್ಯಾಂಟೀನ್ ಇದೆ. ಪ್ರತಿನಿತ್ಯ ಎಲ್ಲ ರೀತಿಯ ಆಹಾರ ಸಿಗ್ತಾ ಇತ್ತು ಕ್ಯಾಂಟೀನಲ್ಲಿ. ಆದರೆ ಈಗ LPG ಕಮರ್ಷಿಯಲ್ ಸಿಲಿಂಡರ್ಗಳ ಕೊರತೆ ಎದುರಾಗಿರೋದ್ರಿಂದಾಗಿ ಅಲ್ಲೂ ಸಮಸ್ಯೆ ಕಾಣಿಸ್ಕೊಳ್ತಾ ಇದೆ. ಆಹಾರ ಸೇವೆಗಳಲ್ಲಿ ಬಹಳ ವ್ಯತ್ಯಯ ಉಂಟಾಗ್ತಾ ಇದೆ. ಇಲ್ಲಿ ಪ್ರತಿನಿತ್ಯ ವಕೀಲರು, ಸಿಬ್ಬಂದಿ ಎಲ್ಲ ಇರ್ತಾ ಇದ್ರು. ಈಗ ಆಹಾರದಲ್ಲಿ ವ್ಯತ್ಯಯ ಆಗಿದೆ.